ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿದ್ದೆ ಎದ್ದಿಂದ ಬ್ರಷ್ ನೋಡ್ರಿ ಯಾವ ಥರ ಮಾಡ್ತಾಳೆ. ನಾನು ವಿದ್ಯೆ ಬ್ರಷ್ ಮಾಡಿ ಸ್ನಾನ ಮಾಡಿ ಮತ್ತು ನೋಡಕ್ಕೆ ಬರ್ರಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರ್ಯಾರು ಹೊಸ್ದಾಗಿ ನೋಡ್ಲಕತ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ವಾಚ್ ಮಾಡಿ. ಇವಾಗ ಊಟ ಮಾಡಕತ್ತೀವ್ರಿ ನಾನು ವಿದ್ಯೆ. ಆಕೆ ಊಟ ಮಾಡಿ ಬರವನ್ನ ಹ್ಯಾಂಗೆ ಮಾಡತ್ತ ಓಡಲ್ಲಿ. ಹಾಂ, ಬಾಗಿಲ ಹಾಕ್ಕೊಳ್ಳೋದು ತೆರಿದ್ ನಡ್ಸ್ಯ ಊಟ ಮಾಡ್ಬಾ ಅಂತಂದ್ರು. ಏ ಅಮ್ಮ ಊಟ ಮಾಡ್ಬಾರ ಅವ ಬಾ, ಊಟ ಮಾಡತ್ತದ ಬಾರ ಬಂಗಾರಿ ಬಾ, ಊಟ ಮಾಡ್ತದ ಬಾ. ನೋಡು ಊಟಕ್ಕೆ ಕರಿಯನ ಹಂಗೆ ಮಾಡ್ತಾ ಬಾಗಲಕ್ಕ ಹಂಗೆ ಕುಂತ್ರೆ ಏನು ಮಾಡ್ಬೇಕು ನೋಡಾಕಿ. ಈ ಥರ ಊಟ ಮಾಡಿಸ್ಬೇಕಾದ್ರೆ ಇಷ್ಟು ಕದ್ದಿ ಕಡಿಬೇಕಾಗಿಲ್ಲ ಸಂಗಾಟ. ಏನೂ ಮಾಡೋಕ್ಕಾಗಲ್ಲ, ಹುಡುಗರು ಹಂಗೆ ಇರ್ತಾರಲ್ಲ. ಊಟ ಮಾಡತ್ತೀವ್ರಿ. ಊಟ ಮಾಡಿ ಮತ್ತು ಮುಂದೆ ಏನು ಆಗ್ತದೆ ಏನೇನಿಲ್ಲ ಅಂತ ಯಾಕೆ ತೋರಿಸ್ತೀನಿ ನೋಡ್ರಿ. ನಾವು ವಿದ್ಯೆ ನಾಟಕ ಆಕಿ ನಾವು ಹೊರಗೆ ಹೋಗೋಣ ಅಂತೇಳಿಕೆ ನಾನು ಫೋನ್ ನೋಡ್ಕೋತ ನಾ ಕೂತೀನಿ ಒಳಗೆ. ಆಕಿ ನೋಡಿದ್ರೆ ಆ ಬಾಜುಕಿನ ಅಂಕಲದ ಬುಟ್ಟೆ ಹೋಗಕ್ಕೆ ಕುಂತ ನೋಡ್ರಿ. ಈಗ ಅವ್ರ ಮನೆಗೆ ಹೋಗ್ಬೇಕನ್ನಕ್ರಿ ಹಿಂಗೆ ಹಂಗೆ ಮಾಡಿ ಬರೀ ಇಂಥವು ಕಿತಾಪತಿ ಮಾಡ್ಕೊಂಡು ಕುಂದಿರ್ತಾಳೆ ನೋಡ್ರಿ. ಹಾಕೊಂಡು ಬಿದ್ದು ಅಂದ್ರೆ ಏನು ಮಾಡ್ತಿರ್ಬೇಕು ನೋಡು ಹೋಗೋದು ನೋಡಾಕಿ ಎಷ್ಟು ಜಲ್ ಬಿಟ್ಟು ಕೂತ ಹೊಡಕಿ ಅದ್ರ ಮ್ಯಾಲೆ ಬಾಗಿಲಕ್ಕೊಂಡು ಡ್ಯಾನ್ಸ್ ಮಾಡಕಚ್ಚಿ ನೋಡ್ರಿ ಅವ್ರಿಗೆ. ಬೇರೆ ಮಾಡವ, ಬೇರೆ ಥರ ಮಾಡು. ಬಿಡು ಆಕಿ ಮಾಡ್ತಾ ಬಿಡು. ಸಂಟಕ ಹಿಡ್ಕೊ ಎದ್ ನಿಂದ್ರು. ಹಾಂ, ಹಿಂಗೆ ಕೈ ಹಿಡ್ಕೊ. ಡ್ಯಾನ್ಸ್ ಅದೆಲ್ಲ ಆಡ್ಲಕತ್ತೀವಿ. ಡ್ಯಾನ್ಸ್ ಮುಗಿಸಿ ಕರ್ಕೊಂಡು ಹೊಂಟೀನಿ ನೋಡ್ರಿ ಹೊಲ. ಅದು ಕಾಣ್ಲಕತ್ತೀವಲ್ರಿ, ಅದೇ ರೀ ನಮ್ಮ ಹೊಲ. ತೋರಿಸ್ತೀನಿ ಬರ್ರಿ ಎಲ್ಲರಿಗೆ. ನೋಡಿರಿ ನಮ್ಮ ಹೊಲಕ್ಕೆ ಬಂದೆ ನೋಡಿರಿ. ಈಗ ಬರ್ರಿ ಎಲ್ಲರೂ ನೋಡಕತ್ತೈತ್ರಿ. ಇವ್ರು ಆಲ್ರೆಡಿ ನನಗಿನ ಮುಂದೆ ಕುಂತಿದ್ರಿ ಇವರು. ನೋಡಿರಿ ಆ ಥರ ಕುಂತಾರ, ಗುಡಿ ಮುಂದೆ ಕೂತಾರ, ಕೊರಂಜಮ್ಮನ ಗುಡಿ ಮುಂದೆ. ತೋರಿಸ್ತೀನಿ ಬರ್ರಿ ನಮ್ಮ ಹೊಲ ಅಂತೇಳಿ. ಫಸ್ಟಿಗೆ ಸ್ಟಾರ್ಟ್ ರೋಡ್ ಲೆಸನ್ ಸ್ಟಾರ್ಟ್ ಆಗೋದು ಅಲ್ಲಿ. ಆಮೇಲೆ ಇನ್ನೂ ರೋಡ್ಗೆ ಎಂಡ್ ಹಾಕದ. ಅಂದ್ರೆ ಇಷ್ಟು ಲೆಂತ್ ಅದ ಹೊಲ, ಅಗಲಿಗೆ ಇಷ್ಟ ಅದ, ಉದ್ದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅದಲ್ಲ. ತೋರಿಸ್ತೀನಿ ಬರ್ರಿ ಹೆಂಗೆ ಅದ ಅಂತೇಳಿ. ಇವಾಗ ಫಸ್ಟ್ ನಮ್ಮ ಮನೆ ಹೊಲ್ದನ ಮನೆ ತೋರಿಸ್ತೀನಿ ಬರ್ರಿ. ಹಿಂಗೆ ಸ್ಟ್ರೇಟ್ ಹೋದ್ರೆ ಅದೇ ನೋಡಿರಿ ನಮ್ಮ ಹೊಲ್ದನ ಮನೆ. ಇದು ನಮ್ಮ ಹೊಲ್ದನ ಮನೆ. ಹಿಂಗೆ ದಾರಿ ಸೈಡಿಗೆ ಒಂದು ಸ್ವಲ್ಪ ದಾರಿ ಐತಿ, ಆ ಕಡೆ ಹೋಗ್ತೀನಿ ಅಂದ್ರೆ. ಇದು ಕೊರಂಜಮ್ಮನ ಗುಡಿ ರೀ. ಇದು ನಮ್ಮ ಹೊಲ್ದಾಗೆ ಅದ ಹೇಳ್ರಿ ಕೊರಂಜಮ್ಮ. ಎಲ್ಲ ಆಕಿನ ಆಶೀರ್ವಾದ ಅದ ರೀ. ಎಲ್ಲ ನಿಮ್ಮೆಲ್ಲ ಇರ್ಲಕ್ಕ ಆಕಿನ ಆಶೀರ್ವಾದ. ಇದು ಹೊಲಕ್ಕೆ ಮನೆಗೆ ಹೋಗೋ ದಾರಿ ಇರೋದು. ಅಂದ್ರೆ ರೋಡ್ ಗಂಟು ಬಂದ್ರೆ ಹಿಂಗೆ ಸ್ಟ್ರೇಟ್ ಹೋಗ್ಬೋದು ನೋಡಿರಿ. ಗಾಡಿ ಎಲ್ಲ ಇದೇ ರೋಡ್ನಾಗ ಹೋಗಿ ತಿರುಗಾಡ್ಯಾರಲ್ಲ, ಅದಕ್ಕೆ ಅದೇ ರೀತಿ ಐತಿ. ಅವ್ರು ನೋಡಿರಿ ತಿರುಗಿ ಆಲ್ರೆಡಿ ಮೆಕ್ಕೆಜೋಳ ನೋಡಕತ್ತಾರೆ, ಮೆಕ್ಕೆ ತೆನಿ ನೋಡಕತ್ತಾರೆ. ಆಗ್ಯಾವಲ್ಲ ದನಕ್ಕತ್ತೇಳಿ ಬಾಟಿ ಹಾಕಿದ್ರು, ಒಂದು ಸ್ವಲ್ಪ ತಿನ್ನಂಗೂ ಆಗ್ಯಾವ. ಅದಕ್ಕೆ ಕಾಯಿ ಆಗ್ಯಾವೇನಿಲ್ಲ, ಸ್ವಲ್ಪ ಬಿರುಸದೇವೇನು ಎಳೆ ಅದ ಅಂತ ನೋಡಕತ್ತಾರ. ನಾ ಆಮೇಲೆ ನೋಡಬೇಕು. ನೋಡಿರಿ ಹತ್ತಿ ಈ ಥರ ಆಗೈತಿ. ಸ್ವಲ್ಪ ಮಳೆ ಇಲ್ಲಾರ ಬಿಟ್ಟು ಡಲ್ ಆಗ್ಯಾವ ಅಷ್ಟೇ. ನೋಡತ್ತದ ಬರ್ರಿ ನಮ್ಮ ಹೊಲ. ಇದು ಪೇರುಣ್ಣನ ಗಿಡ ಇದು. ಪೇರುಣ್ಣನ ಗಿಡನೇ. ಪೇರುಣ್ಣನ ಗಿಡ ಇಲ್ಲೊಂದು ಅಲ್ಲಿ ಬಾಜುಕ ನೀರ್ಲಣ್ಣಿನ ಗಿಡ ಐತಿ. ಆಮೇಲೆ ಇದು ನಿಂಬೆಹಣ್ಣಿನ ಗಿಡ, ಅಲ್ಲೊಂದು ನಿಂಬೆಹಣ್ಣು ಗಿಡ ಐತಿ. ಅದು ಏನಿಲ್ಲರಿ, ನಾರ್ಮಲ್ ಇದು ಹೂವಿನ ಗಿಡ. ಇದು ದೇವ್ರಿಗೆ ಏರಿಸ್ಲಿಕ್ಕೆ ಆತ ಅಂತ ಹೇಳಿಕೆ ಮಾಡಿದ್ರು. ಅಲ್ಲೊಂದು ಸ್ವಲ್ಪ ಕರಿಬೇವಿನ ಗಿಡ, ಸೀತಾಫಲಣ್ಣಿನ ಗಿಡ ಹಚ್ಚಿದ್ದೆವು. ಇಲ್ಲೊಂದಿಷ್ಟಿದ್ದು, ಇನ್ನೂ ಇಷ್ಟಿದ್ದು ಕಟ್ ಮಾಡ್ಯಾರ ಅವರು. ಆಮೇಲೆ ಒಂದಿಟ್ಟು ಕರಿಬೇವು ಗಿಡ ಐತಿ, ಮ್ಯಾಗ ಒಂದು ತೆಂಗಿನ ಗಿಡ ಐತಿ. ಇಷ್ಟೇ ಐತ್ರಿ. ಒಂದು
ಫಸ್ಟಿಗೆ ಒಂದು ಮುಂದೆ ಬಾಗಿಲು ಮುಂದೆ ಈ ಥರ ಗಿಡಗಳು ಹಚ್ಚೈತಿ. ಆಮೇಲೆ ಇದು ನೋಡ್ರಿ ನಮ್ಮ ಹೊಲ್ದನ ಮನೆ ಈ ಥರ ಐತಿ. ಅದು ಸಣ್ಣದೇನಿಲ್ಲ ಅಷ್ಟು ಮೀಡಿಯಮ್ದಾಗ ಐತಿ. ಒಂದು ಸ್ವಲ್ಪ ಆಕಳಿಗೆ ಟಾಸ್ರ ಇಲ್ಲ ಅಂತಕ್ಕೆ ಮ್ಯಾಗ ಹಸಿಸ್ಕ್ಯಾರ ನೆರಳಿಗೆ ಅಂತೇಳಿ. ಇದು ನಮ್ಮ ಮನೆ ಮಹಾಲಕ್ಷ್ಮಿ ರೀ. ಇದು ಹೊಲ್ದನ ಮಹಾಲಕ್ಷ್ಮಿ ಎಲ್ಲ ಹೊಲ್ದಂದು ಮನೆದು ಎಲ್ಲ ಈಗಿನ ಇರ್ಲಕ್ಕ ಲಕ್ಷ್ಮಿ ನೋಡ್ರಿ. ಇದು ಹತ್ತಿ ಹಾಕ್ಯಾರ. ಇದು ಅವ್ರನ್ನ ಅಲ್ಲೇ ಕುಂತಾರ. ಅವ್ರು ಅಲ್ಲಿ ಮಠ ಹತ್ತಿ ಹಾಕ್ಯಾರ. ನೋಡ್ಲಕ್ಕ ಒಂಥರ ಚೆಂದ ಅನಿಸ್ತದೆ. ಮಾನ್ಕಾಯಿ ಗಿಡ ನೋಡ್ರಿ ಒಟ್ಟು ಬಿಸಿಲಿಗೆ ಹೆಂಗೆ ಬಿಟ್ಟವು. ಇದು ಇನ್ನು ಇಲ್ಲಿನೂ ಒಂದಿಷ್ಟು ಚಿಕ್ಕೋಣಿನ ಗಿಡ, ಆಮೇಲೆ ತೆಂಗಿನ ಗಿಡ ಐತಿ. ಆಮೇಲೆ ಇನ್ನೊಂದಿಷ್ಟು ಸೀತಾಫಲ ಹಣ್ಣು ಗಿಡ ಐತಿ. ತೋರಿಸ್ತೀನಿ ಬರ್ರಿ. ಇದು ಸೀತಾಫಲ ಹಣ್ಣಿನ ಗಿಡ ರೀ. ಇದು ಸೀತಾಫಲ ಹಣ್ಣು ಗಿಡ, ತೆಂಗಿನ ಗಿಡ ನೋಡ್ರಿ. ಆ ತೆಂಗಿನ ಗಿಡನ ಯಾಕೋ ಸ್ವಲ್ಪ ಒಳ್ಳೆಯದು ಮುರಿದೈತೆ. ಯಾರು ಕಡ್ದಾರ ಅಂದ್ಬಿಟ್ರೆ ಗೊತ್ತಿಲ್ಲ ನೋಡ್ರಿ. ಈ ಥರ ಐತಿ. ಇದು ಆಕಳಿಗೆ ಅಂತೇಳಿ ಹೊಟ್ಟಿನ ಕುಟ್ರಿ ಮಾಡ್ತಾರಲ್ರಿ, ವರ್ಷನ್ಗಟ್ಲೆ ಯೂಸ್ ಆಗಂಗೆ ಅದು ರೀ. ಇದು ಮತ್ತು ಇನ್ನೂ ನಮ್ಮ ಮುಂದೆ ಹೊಲ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ಅಲ್ಲಿ ಮೊದಲಿಗೆ ಒಂದು ಹೊಲ ಇತ್ತು, ತೋರಿಸ್ಬೇಕಂದ್ರೆ ನನಗೆ ಆಗಲಿಲ್ಲ ಅದು. ಯಾಕಂತಂದ್ರೆ ಬೈಕ್ ಮೇಲೆ ಇದ್ನಲ್ಲ, ಸ್ವಲ್ಪ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಮುಂದೆ ಏನೇನು ಅದ ಏನೇನಿಲ್ಲ ಅಂತೆಲ್ಲ ತೋರಿಸ್ತೀನಿ. ಆಮೇಲೆ ನಿಮ್ಮ ಹೊಲದಾಗ ಏನೇನು ಹಾಕೀರಿ ಅಂತೇಳಿ ಹೇಳ್ರಿ. ಸ್ವಲ್ಪ ಕಮೆಂಟ್ ಮಾಡಿ, ನಮ್ಗೆ ಖುಷಿ ಆಗ್ತದ. ಲೈಕ್ ಮಾಡಿರಿ. ಹಂಗೆ ಸ್ವಲ್ಪ ನನ್ನ ವೀಡಿಯೋ ಇಷ್ಟ ಆಗಲ್ಲಾಗ್ಯಾವೇನು ಯಾರಿಗೆ ಸ್ವಲ್ಪ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮೋಟಿವೇಶನ್ ನೀಡಿರಿ. ಸ್ವಲ್ಪ ಏನೋ ಪ್ರಯತ್ನ ಪಡಕತ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ನಮ್ಮ ಹೊಲ ತೋರಿಸ್ಬೇಕು. ಮೇನ್ ಕೊರಂಜಮ್ಮನ ಗುಡಿಗೆ ಅಂತೇಳಿ ಬಂದಿದ್ದೆ ನಾನು. ನಿಮ್ಗೆ ತೋರಿಸ್ಬೇಕಂತ ತೋರ್ಸಕತ್ತೀನಿ ನೋಡ್ರಿ. ನಿಮಗೆ ನೋಡ್ದಂಗೆ ನಾನು ನೋಡ್ದಂಗೆ ತೋರ್ಸಕತ್ತೀನಿ. ಇದು ತೊಗರಿ ರೀ ಹೊಲ ನೋಡ್ರಿ. ಮಳೆ ಬಟ್ಟಿ ಇದು ಅಚ್ಚಿ ಕಡೆ ನಮ್ಮ ಮಾಮರ್ದು ಹತ್ತಿನ ನಾಟಿಲ್ರಿ ಸರಿಯಾಗಿ, ಬೆಳೆ ಇಲ್ಲಾರ ಬಟ್ಟಿ ನೋಡ್ರಿ. ಅಷ್ಟಿಷ್ಟು ಗ್ಯಾಪ್ ಆಗೈತಿ, ಫುಲ್ ಗ್ಯಾಪು. ನಮ್ಮ ಕಡೆ ಚಲೋ ನಾಟೈತಿ, ನಮ್ಮ ಕಡೆ ಚಲೋ ನಾಟಿಲ್ಲ. ನಾವು ಇದು ತೊಗರಿ ಏನು ಸಮಸ್ಯೆ ಇಲ್ಲ, ತೊಗರಿ ಬೆಳೆ ಹೊಲ್ಲಾರ ಬಟ್ಟಿಗೆ ಮತ್ತೆ ತೊಗರಿ ಹಾಕಿದ್ವಿ. ಸ್ವಲ್ಪ ಗ್ಯಾಪ್ ಆಗೈತಿ. ತೊಗರಿ ಈ ಥರ ಆಗೈತಿ ನೋಡ್ರಿ. ಏನೋ ಮನೆ ಹಾಕಿರೋದಲ್ಲ, ಸ್ವಲ್ಪ ಸಣ್ಣ ಐತಿ. ಭಾಳ ದಿನ ಆಯಿತು ಏನಿಲ್ಲ. ಆ ಕಡೆದು ಹತ್ತಿ ಒಂದು 8-10 ಪ್ಯಾಕೆಟ್ ಏನೋ ಹತ್ತಿ ಹಾಕೈತಿ. ಆಮೇಲೆ ಉಳ್ಕೋದೆಲ್ಲ ತೊಗರಿ ಹಾಕೈತಿ. ಕೊರಂಜಮ್ಮನ ಗುಡಿ ನೋಡ್ರಿ ಅಲ್ರಿ. ಕೊರಂಜಮ್ಮನ ಗುಡಿ ಭಾಳ ಪವರ್ಫುಲ್ ಅದಾಳ್ರಿ. ತೋರಿಸ್ಬೇಕಂತ ಭಾಳ ದೊಡ್ಡ ಕತ್ತಿ ಅದ ರೀ. ನೋಡಮ್ಮ ನಮ್ಮ ಮಾಮ ಕೈಲಿ ಹೇಳಿಸ್ತೀನಿ. ಹೊಲಕ್ಕೆ ಹೋಗ್ಬೇಕಂತ ಕೆಲಸನೇ ಅದಾವಲ್ಲ, ನೋಡಮ್ಮ ಟೈಮ್ ಸಿಕ್ಕಾಗ ಒಂದಿನ ಹೇಳಿಸ್ತೀನಿ. ಚಲೋ ನೋಡಕತ್ತೈತಿ ಅಂತಂದ್ರೇನು. ನಾವು ಅವಾಗ ಹೊಲಕ್ಕೆ ಬರ್ಬೇಕು ಅಂದ್ರೆ ಸ್ವಲ್ಪ ಎಲ್ಲ ನೋಡ್ಬೋದು. ಆದ್ರೆ ನಾವು ಹೊಲಕ್ಕೆ ಬರೋದಾಗೋದಿಲ್ಲ. ದೂರನೂ ಆಗ್ತದ ಹೊಲ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಎಲ್ಲ ಆಗ್ತದೆ ನೋಡ್ರಿ. ಅದಕ್ಕೆ ಬರೋಕ್ಕಾಗಲ್ಲ, ಸ್ವಲ್ಪ ದೂರ ಆಗೋ ಸಂಬಂಧ. ನೋಡಕತ್ತೈತಿ ಬರ್ರಿ. ಬರ್ರಿ ಅಲ್ಲೊಂದು ಹೊಲ ಆಗುತ್ತೆ ಹೇಳಿದ್ನಲ್ಲ, ನೋಡಮ್ಮ ಹೋಗೋ ಟೈಮಿಗೆ ತೋರಿಸಿದ್ರೆ ತೋರಿಸ್ತೀನಿ. ಇಲ್ಲಿಕ್ಕಂದ್ರೆ ಮತ್ತೆ ಇನ್ನೊಂದ್ಸರ ಯಾವಾಗಾರ ಬಂದಾಗ ತೋರಿಸ್ತೀನಿ. ನಡು ಐತಿ ಸ್ವಲ್ಪ ಸೀಮೆ ಹೊಲ ಅಂತಾರದು. ಈ ಕಲ್ರಪ್ಪನಲ್ಲ ಇವೆಲ್ಲ ಈ ಕಡೆಲ್ಲ ಒಟ್ಟು ದೊಡ್ಡ ದೊಡ್ಡ ಹೊಲ ಒಂದು ಸೈಡ್ ಅದಾವು. ಸೀಮೆ ಹೊಲ ಸ್ವಲ್ಪ ಅಷ್ಟು ಮಂದಿ ಒಲೆ ಅದಾವಲ್ಲ, ಸುತ್ತಮುತ್ತೆಲ್ಲ ರಿಲೇಟಿವ್ಸ್ ಅದಾವಲ್ಲ, ಯಾರ್ದು ಬೇರೆಯವ್ರದ್ದೆಲ್ಲ. ಅದಕ್ಕಾಗಿ ಸ್ವಲ್ಪ ನಡು ಐತದು, ತೋರ್ಸೋಕ್ಕಾಗಲಿಲ್ಲ. ಬೈಕ್ ಮೇಲೆ ಇದ್ನಲ್ಲ, ತೋರ್ಸೋಕ್ಕಾಗಲಿಲ್ಲ. ನೋಡಂಬ್ರಿ ತೋರಿಸ್ತೀನಿ ರೀ. ಇದು ಮೀಡಿಯಮ್ದಾಗ ಏನು ನಾಟೈತಲ್ಲ ಇಷ್ಟಿಷ್ಟೀಗ ನೋಡ್ರಿ. ಹತ್ತಿ ನಮ್ದು ಇಷ್ಟು ಅಂದ್ರೆ ಇದು 6 ಪ್ಯಾಕೆಟ್. ಇದು ಒಟ್ಟೆ 2 ಥರ ಪ್ಯಾಕೆಟ್ ಹಾಕ್ಯಾರಲ್ಲಿ ಇವರು. 6 ಪ್ಯಾಕೆಟ್ ಹಾಕಿದ್ದು ಈ ಥರ ಆಗೈತಿ. ಅನ್ನೋದು ಚಲೋ ಆಗೈತಿ. ತೋರಿಸ್ತೀನಿ ಆಮೇಲೆ. ಇದು 6 ಪ್ಯಾಕೆಟ್ ಹಾಕಿದ್ದು ನೋಡ್ರಿ, ಈ ಥರ ಸಣ್ಣದಾಗೈತಿ. ಆಮೇಲೆ ಒಳಗೊಳಗೆ ನಾಟ್ಲಾದ ಕಡೆ ನಮ್ಮ ಅಮ್ಮ ಅದು ಹಾಕಿದ್ರು. ಇರ್ಬೇಕು ಹೊಲ. ಮೆಕ್ಕೆಜೋಳನೇ ಇದು. ಮೆಕ್ಕೆಜೋಳ ಅರ್ಧ ಮೆಕ್ಕೆಜೋಳ ಲಕ್ಷಣನೇ ಬೇರೆ. ಮೆಕ್ಕೆಜೋಳ ಆಮೇಲೆ ಅಂದ್ರೆ ಎಲ್ಲೆಲ್ಲಿ ಒಂದು ಕಡೆ ಶೇಂಗಾ ನಡುವ ಶೇಂಗಾ ಹಾಕ್ಯಾರ. ಆಮೇಲೆ ಸಾಲಿನಾಗೆ ಏನದ ತೊಗರಿ, ಆಮೇಲೆ ಮೆಕ್ಕೆಜೋಳ ಇಂಥ ಹಾಕ್ಯಾರ್ರಿ. ನಮ್ಮನೆ ನೋಡಿದ್ರಿ ನಮ್ಮ ಆಕಳ ರೂಮ್ ನೋಡಿ ಬರ್ರಿ. ಇದೇ ನೋಡ್ರಿ ನಮ್ಮ ಆಕಳ ರೂಮ್. ಇನ್ನೊಂದು ಆಕಳ ಇತ್ತು, ಸ್ವಲ್ಪ ದೊಡ್ಡ ಆಕಳ, ಅದು ಬೇರೆ ಕಡೆ ಬಿಟ್ಟೈತಿ. ಇದು ಒಂದೇ ಆಕಳ ಇರ್ತದೆ ನೋಡ್ರಿ ಇಂಥ ರೂಮ್ನಾಗ. ಒಳಗೆ ತೋರಿಸ್ತೀನಿ ಬರ್ರಿ ಹಂಗಂಗೆ ಅದ ಅಂತೇಳಿ ನೋಡ್ರಿ. ಇದು ಬೆನ್ಗಡ್ಗೆ ಹಚ್ಚೆ ಮಾಡ್ಯಾರ. ಇದು ಅಂದ್ರೆ ಮೊದಲು ಪತ್ರೆದು ಒಂಥರ ಚೇಂಜ್ ಇತ್ತದು. ಈಗ ಪರಿಶಿದ ಕಟ್ಟ್ಯಾರ. ಪರಿಶಿದ ಕಟ್ಟೆ ಭಾಳ ದಿನ ಆಯ್ತು, ಮತ್ತೆ ಎಷ್ಟು ದಿನ ಆಯಿತು ನೋಡ್ರಿ. ಈ ಥರ ಆಯ್ತು ನೋಡ್ರಿ. ನಮ್ಮ ಆಕಳಿಗೆ ಗಿಡದ ನೆರಳ ಚಲೋ ಐತ್ರಿ. ನೋಡ್ರಿ ಲಾಂಗ್ ನೋಡ್ರಿ ಹೆಂಗೆ ಇಟ್ಟಾರ. ಯಾರು ಏನ್ರಿ ಅಂದ್ರೆ ಕುಯ್ದು ಬಿಡ್ದಂಗೆ. ಕುಯ್ಯೋಕ್ಕೇನಲ್ಲ, ಆಕಳಿಗೆ ಬಾಟಿ
ಅದಕ್ಕೆ ಕೊಯ್ಕೊಂಬರಕ್ಕೆ ಇಟ್ಟಾರೆ. ಏನು ತಪ್ಪು ತಿಳ್ಕೊಬೇಡ್ರಿ ಒಂದಿಟ್ಟು. ನೋಡಿರಿ ನಮ್ಮ ಮಕ್ಳದ್ದು ವ್ಯವಸ್ಥೆ ಈ ಥರ ಐತಿ. ಒಂದು ಗಿಡದ ನೆರಳು ಐತಿ, ಆಮೇಲೆ ರೂಮ್ ಐತಿ, ಅದಕ್ಕೊಂದು ಡೋರ್ ಒಂದಿಲ್ಲ ಅಷ್ಟೇ. ಎಲ್ಲ ಚಲೋ ಐತಿ. ನಮ್ಮ ಮಕ್ಳು ಒಂದು ಸ್ವಲ್ಪ ಚಂದ ಇರ್ಬೇಕಲ್ರಿ. ಆಕೆ ಚಂದ ಇದ್ರೆ ನಾವು ಚಂದ ಇರ್ತೀವಿ ಅಷ್ಟೇ. ಈ ಒಂದಿಷ್ಟು ಪೈಪ ನೀರು ಬಿಡೋಕದು ಮಾಡೋಕದು ಇಟ್ಟಾರ. ಅಲ್ಲೆಲ್ಲಿ ಭಾಳ ಇಟ್ಟಾರ ಪೈಪ್ಗಳು. ಮಾವಿನ ಗಿಡ ಆ ಥರ ಆಗಿದೆ ಬೇಜಾರು. ನೋಡ್ರಿ ಇದು ನಮ್ಮ ಹೊಲ್ದಾನ ಮನೆ. ಒಳಗೆ ತೋರಿಸ್ತೀನಿ ಬರ್ರಿ ಹಿಂಗದಂತ. ಒಳಗೆ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ. ಇದು ನಮ್ಮ ಹಳೆ ಗಾಡಿ ಇರೋದು. ಯೂಸ್ ಮಾಡಲ್ಲ ಇವರು. ಫಸ್ಟ್ ಇಲ್ಲೇ ಇದ್ದಾಗ ತೊಗೊಂಡಿದ್ರು. ಅದೇನು ಯೂಸ್ ಮಾಡಲ್ಲ. ಇಲ್ಲಿ ಬರೀ ಜಾಸ್ತಿ ನಾವು ಇವು ಸಾಮಾನಿಲ್ಲ, ಅವು ಇವು ಐಟಮ್ಸ್ ಅದ ಅಷ್ಟೇ. ಇವು ಈ ಕಿಟಕಿಯಿಂದ ಆ ಕಡೆ ನೋಡ್ಬೋದು ನೋಡ್ರಿ ಈ ಥರ. ಏನರ ಗಾಳಿ ಮಳೆ ಬಿತ್ತಂದ್ರೆ ಇಲ್ಲಿದೆ ನೋಡಿ, ವಾಪಸ್ ಕೊಂಡಿ ಹಾಕ್ಬಿಡೋದು. ಇಷ್ಟೊತ್ತು ತಳಗ ರೂಮ್ ಒಳಗಿನ ರೂಮ್ಗಳು ನೋಡಿದ್ರಲ್ಲ, ಎಸದ ಮ್ಯಾಗ್ ನೋಡತ್ತೈತೆ ಬರ್ರಿ. ಮ್ಯಾಗಿನ ಕುಲ್ಲ ಐತಲ್ಲ, ಅಲ್ಲೊಂದಿಷ್ಟು ಪೈಪು, ಆಮೇಲೆ ಏನೇನೋ ಐಟಮ್ಸ್ ಇಟ್ಟಿದ್ರು. ಒಂದು ಬೇವಿನ ಗಿಡ ಸ್ವಲ್ಪ ದೊಡ್ಡದೈತಿ. ಅದು ಬೇವಿನ ಗಿಡ ಆ ಕಡೆ ನೆರಳು ಆತಂತಕ್ಕೆ ಅಟ್ಟೆ ಬಿಟ್ರು ಅವರು. ಇವಾಗ ನೋಡ್ರಿ ನಿಲ್ರಿ, ತೆಂಗಿನ ಗಿಡ, ಸೀತಾಫಲ ಗಿಡ ಅವೇರಿ ಇವು. ಮ್ಯಾಗ್ಲಿಂದ ನೋಡಿದ್ರೆ ಈ ಥರ ವ್ಯೂ ಕಾಣಿಸ್ತದೆ ನೋಡ್ರಿ. ಸ್ವಲ್ಪ ಅಲ್ಲೆಲ್ಲಿ ಮಳೆ ಜಾಸ್ತಿ ಆಗಿಲ್ಲಲ್ಲ, ಅದ್ರ ಸಂಬಂಧ ಸ್ವಲ್ಪ ಗ್ಯಾಪ್ ಆಗೈತೆ ನೋಡ್ರಿ ಅಲ್ಲಿ. ಈ ಕೈ ಕೊಟ್ಟಿದ್ದ ಸಂಬಂಧ ಈ ಥರ ಆಗಿರೋದು. ಎಲ್ಲರ ಕಲ್ ತನ್ನ ಕಂಪ್ಲೇಂಟ್ ಮಾಡಿಬಿಡ್ಬೇಕು. ನೋಡಿ ಈ ಥರ ಆಗ್ಬಿಟ್ಟೈತೆಲ್ಲ ಬೆಳೆ. ನಮ್ಮದೇ ಐತಲ್ಲ, ಎಲ್ಲರದು ಇದೆ ಸಮಸ್ಯೆನೇ. ಮಳೆ ಬರ್ಲಾರ್ಬಿಟ್ಟಿಗೆ ಇಷ್ಟೆಲ್ಲ ಅಸ್ತವ್ಯಸ್ತ. ಇನ್ನು ಇದು ಒಂದು ಲೆಕ್ಕಕ್ಕೆ ಪಾಡ. ಒಂದು ಸ್ವಲ್ಪ ಈಗ ಸ್ವಲ್ಪರೇ ಆಗೈತಿ. ಸ್ವಲ್ಪ ಅಲ್ಲಿ ನೋಡ್ರಿ ನಮ್ಮ ಮಾಮರ್ದು ಏನೋ ಕಾಣಿಸೋದೇ ಇಲ್ಲ ಅದು. ಇನ್ನು ನಮ್ಮದು ಚಲೋ ಅನಿಸ್ತದೆ ನೋಡಿರಿ. ಈಚೆ ಕಡೆ ಈ ಮಾಮರ್ದು ಚಲೋ ನಾಟೈತಿ, ಆಚೆ ಕಡೆ ಇನ್ನೊಬ್ರದ್ದು ಮಾಮರ್ದು ಐತಿ. ಆಚೆ ಕಡೆ ಇನ್ನೊಬ್ರದ್ದು ನಮ್ಮ ರಿಲೇಷನ್ಸ್ದಾಗ ಅದಾವೆಲ್ಲ ಅಲ್ಲಿ ಹೊಲಗಳು ಸಾಲ್ಗೊಂಡ್ಕೆಲ್ಲ ನಮ್ಮ ರಿಲೇಷನ್ಸ್ದೇ ಅದಾವು. ನಾವು ನಡುವದಿ ಅಟ್ಟೆ ಅಲ್ಲೆಲ್ಲಿ ಸ್ಟಾರ್ಟ್ ಆಗಿರೋದು ಅಲ್ಲಿ ಗಂಡಾಗೈತಿ. ತೋರಿಸ್ತೀನಿ ನೀರು ಇಲ್ಲಿಗೆ ಆಗ್ಯದ ಅಂತೇಳಿ. ನೋಡಿರಿ ಇಲ್ಲಿ ತನಕ ಆಗೈತಿ. ಅಲ್ಲಿ ಬೇವಿನ ಗಿಡ ಕಾಣಿಸ್ತದಲ್ಲ, ಅದು ಒಡ್ಡ. ಅದು ಲಾಸ್ಟ್ ಅಲ್ಲಿ ತನಕ ನಮ್ಮ ಹೊಲ. ಅಲ್ಲಿಂದ ಅಲ್ಲಿಗೆ ಆಗೈತಿ. ಮತ್ತು ಇನ್ನೊಂದು ಅಲ್ಲಿ ಬೇರೆ ಕಡೆ ಒಂದು ಹೊಲ ಐತಿ, ಅದು ತೋರಿಸೋದು ಅಲ್ಲಿಲ್ಲ. ನೋಡಮ್ರಿ, ಹೋಗ್ಬೇಕಾದ್ರೆ ತೋರಿಸ್ತೀನಿ. ಆದ್ರೆ ತೋರಿಸ್ತೀನಿ, ಇಲ್ಲಿಕಂದ್ರೆ ನೋಡಕತ್ತೈತ್ರಿ. ನೋಡಮ್ಮ ಹೆಂಗಾಗ್ತದೆ ಹೆಂಗಿಲ್ಲ ಅಂತೇಳಿ. ಇದು ಹೊಲ ಚಲೋ ಆಗೈತ್ರಿ. ಇದು ನಮ್ಮದೇ ಒಂದು ಸ್ವಲ್ಪ ಅಲ್ಲೆಲ್ಲ ಹಳಕಾಗೈತಿ. ಇದೇ ನೋಡ್ರಿ ನಮ್ಮ ಹೊಲ. ಮಾತಾಡ್ಬೇಕು ಅಂದ್ಕೊಂಡೆ, ಗಾಳಿ ಏನು ನೋಡಂಗೆ ಇದ್ದಿದ್ದಿಲ್ಲ ಗಾಳಿ. ಅದಕ್ಕೆ ವಾಯ್ಸ್ ಓವರ್ ಆಮೇಲೆ ಕೊಡ್ಲಕತ್ತೀನಿ. ತಳಗೆ ಹೋಗೋಣ ಬರ್ರಿ ಸ್ವಲ್ಪ. ನೋಡ್ರಿ ಈ ಥರ ಆಗಿತ್ತು ನೋಡ್ರಿ. ಕಾಪಕ್ಕೊಂಡಿ ಅಂತಾರಲ್ಲ ಇವು, ಹಂಗೆ. ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 10-12 ಹಿಂಗೆ ಅದಾವ. ಹಿಂಗೆ ಇದು ಮೆಕ್ಕಿತೇನೆ. ಈಗ ಒಂದೆರಡು ಮುರ್ಕೊಂಡು ಹೋಗ್ಬೇಕು ಮನೆಗೆ. ಅಲ್ಲಿ ಕೃಷಿ ಹೊಂಡ ಇತ್ತದು. ಕೃಷಿ ಹೊಂಡ ಮುಚ್ಚಿಸ್ಬಿಟ್ರು. ತೋರಿಸ್ತೀನಿ ಬರ್ರಿ. ಕೃಷಿ ಹೊಂಡ ಈಗ ಇಲ್ಲಿಗೆ ಒಟ್ಟು ಮುಚ್ಚಿಸ್ಬಿಟ್ರು. ಏನೋ ಮಾಡ್ಬೇಕಂತ ಹೇಳಿಕೆ ಹಾಕ್ಸಿದ್ರು ಅಲ್ಲ, ಏನೋ ಮಾಡ್ಬೇಕಂತ ಹೇಳಿಕೆ ಹಾಕ್ಸಿದ್ರು. ಬಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಒಂದಿಷ್ಟು ಮುರ್ಕೊಂಡು ಅವ್ರು ಆಲ್ರೆಡಿ ಹೋಗಿದ್ರು. ನಾನು ಒಂದು 4 ಮುರ್ಕೊಂಡ್ಕೆ ಹೋಗ್ಬೇಕಂತ ಬಂದೀನಿ. ಇದನ್ನು ಚಂದ ಕಾಣ್ಲಕ್ಕತ್ತದ, ಮುರ್ಕೊಂಡ್ಬಿಡ್ತೀನಿ ಇದನ್ನು. ನೋಡಿರಿ ಇಷ್ಟು ಮುರಿದೀವಿ. ಇಷ್ಟೊತ್ತು ಮುರಿದೆ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಸ್ಟೋರೇಜ್ ಸಂಬಂಧ ಮಾಡೋಕ್ಕಾಗಲಿಲ್ಲ. ಇಷ್ಟು ಮುರಿದು ನೋಡಿರಿ. ಮುರಿದು ಎಲ್ಲ ಅವರಿಬ್ಬರ ಮೇಲೆ ಏರ್ಬಿಟ್ಟಿದ್ದೆ. ಅವರಿಬ್ಬರು ತೊಗೊಂಬರೋರು ನಮ್ಮ ಮುಂದೆ ಹರಿದಾರ್ದು ಕೊಟಾಕಿ. ಅಕ್ಕಿ ಊಟ ನನಗೆ ವರ್ಷಿ ಅಂತ ಬೈಯಕತ್ತೀವಳು. ಅದಕ್ಕೆ ಕೇಳಿಸ್ಲಾರ್ದಾಗ ಮುಂದಕ್ಕೆ ಹೊಂಟಿ ನೋಡ್ರಿ. ಆಮೇಲೆ ಒಂದು ತಿನ್ಬೇಕು ಅನ್ನಿಸ್ತು. ಅದಕ್ಕೆ ಎಳಿದು ಬಾಟಿ ಕೊಯ್ಕೊಳಕತ್ತಿದ್ರು ಅವ್ರು. ಅದಕ್ಕೆ ಕೊಯ್ದು ಕೊಡ್ರಿ ನಾನು ಅದೊಂದು ಕೊಡ್ಲಕತ್ತ ನೋಡ್ರಿ. ವಿದ್ಯಾಗ ನಮ್ಗೆ ನೈವೇದ್ಯ ಕೊಡ್ಲಕ್ಕ ಅಂತಾರೆ ನೋಡ್ರಿ ಕರೋಂಜಮ್ಮಗೆ. ನಾವು ಇಲ್ಲೇ ಗುಡಿ ಮುಂದೆ ಕುಂತಿದ್ದೆವು. ಪಿಂಪ್ಲರ್ ಹಚ್ಚಿದ್ರು, ನೋಡ್ಕೋತ ಕುಂತಿದ್ದೆ ನೋಡ್ರಿ. ಹತ್ತಿಗೆ ಹಚ್ತಾರೆ ಒಂದು ಸ್ವಲ್ಪ. ಹತ್ತಿ ನೀರು ಬೇಕಲ್ಲ ಅಂದ್ರೆ ಇದು ಈ ಕಡಿದಾರೆ ಚಲೋ ನಾಟೈತೆ ಅಂತ ಹೇಳಿಕೆ ಹತ್ತಿ ನೀರು ಬಿಡ್ತಾರೆ. ಮನೆಗೆ ಹೋಗ್ಬರಿ ಸದ್ದು.
ಮಳೆ ನೋಡ್ರಿ ಫುಲ್ ಜೋರು ಹೊಂಟೈತಿ. ಇವತ್ತು ಶ್ರಾವಣ ಫಸ್ಟ್ ಅಲ್ಲ, ಇವತ್ತೇನ್ರ ಮಳೆ ಬಂತಂದು ಚಲೋ ಮಳೆ ಬಂತಂದ್ರೆ ಶ್ರಾವಣ ಪೂರ್ತಿ ಮಳೆ ಬರ್ತವ ಅನ್ನೋ ನಂಬಿಕೆ. ಬೆಳಗ್ಗೆ ಹಿಡ್ದು ಎಲ್ಲರೂ ಅದೇ ಕೇಳ್ಕೊಳಕತ್ತಿದ್ರು. ಅಂತೂ ಇಂತೂ ದೇವ್ರ ಫಲ ಕೊಟ್ಟ. ಅಂದ್ರೆ ಇವತ್ತು ಶ್ರಾವಣ ಅಲ್ಲ, ಫಸ್ಟ್ ಅಮಾಸೆ ಅಲ್ಲ, ಅಂದ್ರೆ ಇವತ್ತು ಮಳೆ ಬಂತಂದ್ರೆ ತಿಂಗಳು ಪೂರ್ತಿ ಚಲೋ ಹೊತ್ತಿನಾಗ ಮಳೆ ಬರ್ತದೆ ಅಂತೇಳಿ ನಂಬಿಕೆ ಅದೊಂದು. ನೋಡ್ರಿ ಜಗ್ಗಿ ಹೊಂಟದ ಮಳೆ. ಈಗೇನಿಲ್ಲ, ಸಂಜೆ ಒಂದು 6 ಗಂಟೆ ಆಗೈತಿ. 6 ಗಂಟೆ ಆಗೈತಿ. ಇನ್ನು ಈಗ ಭಾಳತನ ಆಯ್ತು ಹೊಲ್ದಿಂದ ಬಂದು ಎಷ್ಟೊತ್ತನ ಕುಂತಿದ್ದೆವು ಅಲ್ಲಿ ಗುಡಿಯಾಗೆ. ನಾವು ವಿಡಿಯೋ ಆಫ್ ಮಾಡಿಂದನೇ ಒಂದು ತಾಸೆಲ್ಲ ಮಾತಾಡ್ಕೊತ ಕುಂತಿದ್ದೆವು. ಕುಂತಿಂದ ಮನೆಗೆ ಬಂದೆವು. ಮನೆಗೆ ಬಂದಕ್ಕೆ ಒಂದು 10 ನಿಮಿಷ ಕುಂತಿದ್ದೆವು. ಮಾಮಾರು ಏನದ ಅಲ್ಲಿ ಅಮಾಸಿಗೆ ಹೋಗ್ತೀನಿ ಅಂತೇಳಿ ಹೊನ್ನಾಳಿಗೆ ಹೋದರು. ಅವರು ಏನೋ ಅಮಾಸೆ ಮಾಡ್ತಾರೆ. ಈಗ ಅಮಾಸೆ ಐತಲ್ಲ, ಈಗ ಅಮಾಸೆ ಅಂತಂದ್ರೆ ಅದು ಭಜನೆ ಮಾಡಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ್ರು ಅವರು. ಅಲ್ಲಿಗೆ ಹೋಗೋಣ ನಾನು ಸ್ವಲ್ಪ ಫೋನ್ ನೋಡ್ಕೊತ ಕುಂತಿದ್ದೆ. ವಿದ್ಯಾನ ಮಲ್ಕೊಂಡಿದ್ರಲ್ಲ, ಆಕೆ ಜೋಳಿಗೆ ಹಾಕಿದ್ದೆ. ಜೋಳಿಗೆ ಹಾಕಿ ನಾವು ಫೋನ್ ನೋಡ್ಕೊತ ಕುಂತಿದ್ದೆ. ನೀರು ಬರೋಣ, ನೀರು ತುಂಬ್ಕೊಂಡೆವು. ನೀರಷ್ಟು ತುಂಬಿಕೊಂಡು ನೀರೇನೋ ತುಂಬಕತ್ತಿದ್ದೆವು. ಮಳೆ ಜಗ್ಗಿ ಆಗ್ಬಿಡ್ತು. ಜಗ್ಗಿ ಆಲಕತ್ತಿತ್ತು. ನೋಡ್ಕೊಂಬರ್ರಿ ಮಳೆ ಹೆಂಗಾಗ್ಯದ ಅಂತೇಳಿ. ಈಗ ಮಳೆ ವೆದರ್ ನೋಡಿದ್ರೆ ಒಂದು ಶಿಸ್ತು ಚಹಾ ಕುಡ್ಬೇಕು ಅನ್ನಿಸ್ತದ. ಅದಕ್ಕೆ ನಿಂಬಿಕೆ ಎಲೆ ಹಾಕಿ ಚಹಾ ಮಾಡ್ಕೊಂಬರ್ತೀನಿ ರೀ. ಚಹಾ ಮಾಡ್ಕೊಂಬಂದು ಆಗ ನಿಂಬಿಕೆ ಎಲೆ ತಿಂದಿದ್ನಲ್ಲ, ಅದು ಚಹಾ ಮಾಡ್ಕೊಂಬರ್ತೀನಿ. ಚಹಾ ಮಾಡ್ಕೊಂಡು ಅವ್ರಿಗಿಟ್ಟು, ಇನ್ನೂ ಬಂದಿಲ್ಲ ಅವರು, ದೊಡ್ಡಪ್ಪ ಬಂದಾನ, ದೊಡ್ಡಪ್ಪಗಿಟ್ಟು ಮಾಡ್ಕೊಟ್ಟು ನೈಟ್ ಮಾಡ್ಕೊಂಡು ಕುಡಿಕೆ ಮತ್ತು ಸಂಜೆ ಕಡೆಗೆ ಏನಂತ ನೋಡತ್ತದ. ಬರ್ರಿ. ಈಗ ಚಹಾ ಮಾಡ್ಕೊಂಬಂದೇನು ರೀ, ನಿಂಬಿಕೆ ಎಲೆ ಹಾಕಿದ್ದು ನೋಡಿರಿ. ಈ ಥರ ಆಗೈತೆ ನೋಡಿರಿ ಚಹಾ ಕುಡಿಂಬರಿ. ನಿಂಬೆ ಎಲೆ ಹಾಕಿರೋ ಚಹಾ. ಯಾರ್ಯಾರು ನಿಂಬಿಕೆ ಗಿಡ ಅದಾವೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಸಂಜೆಗೆ ಅಡುಗೆ ಮಾಡ್ಬೇಕ್ರಿ. ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಯಾರ್ಯಾರು ಹೊಸ್ದಾಗಿ ನೋಡ್ಲಕತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ನನಗೆ ಇನ್ನಷ್ಟು ಮೋಟಿವೇಶನ್ ಬೇಕಾಗಿದ್ರೆ ನಿಮ್ಮ ಕಡೆಯಿಂದ ಪ್ಲೀಸ್ ಸಪೋರ್ಟ್ ಮಾಡಿರಿ. ಸ್ವಲ್ಪ ಸ್ಟೋರೇಜ್ ಸಂಬಂಧ ಡಿಲೇ ಆಗೋದು ಅನ್ನಿಸ್ತೀನಿ ಅಲ್ಲಿ ಅಪ್ಲೋಡ್ ಮಾಡೋದು. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಜಾಸ್ತಿ ಮೋಟಿವೇಶನ್ ಬಂದು ಯಾವ ಸ್ಟೋರೇಜ್ ಆದರೂ ಸಂಬಂಧ ಇಲ್ಲ, ಏನಾದರೂ ಸಂಬಂಧ ಇಲ್ಲ, ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ನಮ್ಮ ನಿಮ್ಮ ಸಪೋರ್ಟ್ ಬೇಕ್ರಿ. ಸಿಗಮ್ರಿ ನೆಕ್ಸ್ಟ್ ವೀಡಿಯೋದಾಗ. ಬಾಯ್.